ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಾಸ್ತುಶಾಸ್ತ್ರದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ತಿಳಿದುಕೊಳ್ಳುವ ಮೂಲಕ ನೀವು ಮನೆಯಲ್ಲಿ ನೆಗೆಟಿವ್ ಎನರ್ಜಿಗಳು ಇರದಂತೆ ಮಾಡಬಹುದಾಗಿದೆ. ಮನೆಯಲ್ಲಿ ಕೆಲವೊಂದು ವಸ್ತುಗಳು ಖಾಲಿಯಾಗಿರಬಾರದು. ಆಗಿದ್ದರೆ ಅದರಿಂದ ಸಾಕಷ್ಟು ವಾಸ್ತುದೋಷದ ಪರಿಣಾಮಗಳನ್ನು ನೀವು ಎದುರಿಸಬೇಕಾಗುತ್ತದೆ. ಹಾಗೂ ಮನೆಯಲ್ಲಿ ಕೂಡ ಸಾಕಷ್ಟು ಅದರ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗುತ್ತವೆ. ಮನೆಯಲ್ಲಿ ಈ ವಸ್ತುಗಳನ್ನು ಯಾವತ್ತೂ ಖಾಲಿ ಇಡಬೇಡಿ. ಲಕ್ಷ್ಮಿ ಒಲಿಯುವುದಿಲ್ಲ. ಇದರಿಂದ ಹಣದ ಸಮಸ್ಯೆ ಉಂಟಾಗುತ್ತದೆ. ಮೊದಲನೆಯದಾಗಿ ತಿಜೋರಿ ಮತ್ತು ಪರ್ಸ್. ಯಾವತ್ತೂ ಕೂಡ ನಿಮ್ಮ ಹಣ ಇಡುವಂತಹ ತಿಜೋರಿ ಹಾಗೂ ನಿಮ್ಮ ಪರ್ಸ್ ಖಾಲಿಯಾಗಿರಬಾರದು. ಒಂದು ವೇಳೆ ನಿಮ್ಮ ಹಣ ಇಡುವಂತಹ ತಿಜೋರಿ ಹಾಗೂ ಪರ್ಸ್ ಈ ರೀತಿ ಖಾಲಿ ಇದ್ದರೆ ಸಂಪತ್ತಿನ ಅಧಿದೇವತೆ ಆಗಿರುವಂತಹ ಲಕ್ಷ್ಮಿ ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳುತ್ತಾಳೆ. ನಿಮ್ಮ ಮನೆಯಲ್ಲಿ ಹಣ ವೃದ್ಧಿಯಾಗಲು ಈ ರೀತಿಯಾಗಿ ಮಾಡಿ. ಸ್ವಲ್ಪ ಹಣವನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಅದಕ್ಕೆ ಗೋಮತಿ ಚಕ್ರವನ್ನು ಇಟ್ಟು ನಂತರ ಅರಿಶಿನವನ್ನು ಅದರಲ್ಲಿ ಇಟ್ಟು ಲಕ್ಷ್ಮೀ ದೇವಿಯ ಪಾದದ ಅಡಿಯಲ್ಲಿ ಇಟ್ಟು ಪೂಜೆ ಮಾಡಬೇಕು. ಈ ರೀತಿ ಇಟ್ಟು ಪೂಜೆ ಮಾಡಿದರೆ ಶ್ರೀ ಮಹಾಲಕ್ಷ್ಮಿ ಖಂಡಿತವಾಗಿ ನಿಮ್ಮ ಮೇಲೆ ಪ್ರಸನ್ನಳಾಗುತ್ತಾಳೆ ಹಾಗೂ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಮೇಲೆ ಆಶೀರ್ವಾದ ಬೀರುತ್ತಾಳೆ. ಆಕೆ ಆಶೀರ್ವಾದದಿಂದಲೇ ನೀವು ಜೀವನದಲ್ಲಿ ಆರ್ಥಿಕ ಸಮಸ್ಯೆ ವಿಚಾರದಲ್ಲಿ ಪರಿಹಾರವನ್ನು ಪಡೆದುಕೊಳ್ಳಲಿದ್ದೀರಿ. ಎರಡನೆಯದಾಗಿ ಬಾತ್ರೂಮಿನಲ್ಲಿರುವ ಬಕೆಟ್. ನೀವು ಬಾತ್ರೂಮ್ನಲ್ಲಿ ಸ್ನಾನ ಮಾಡುವ ಸಂದರ್ಭದಲ್ಲಿ ಯಾವುದೇ ಸಮಯದಲ್ಲಾದರೂ ನಿಮ್ಮ ಕೆಲಸಗಳನ್ನು ಮುಗಿಸಿ ಹೊರಬಂದ ಸಂದರ್ಭದಲ್ಲಿ ಯಾವತ್ತೂ ಕೂಡ ಬಕೆಟನ್ನು ಖಾಲಿ ಇಡಬಾರದು. ಯಾವಾಗ ಬಾತ್ರೂಮ್ನಲ್ಲಿ ಖಾಲಿ ಬಕೆಟನ್ನು ನೀವು ಇಡುತ್ತೀರೋ ಆ ಸಂದರ್ಭದಲ್ಲಿ ಮನೆಯ ಒಳಗೆ ನೆಗೆಟಿವ್ ಎನರ್ಜಿಗಳು ಅಂದರೆ ನಕಾರಾತ್ಮಕ ಶಕ್ತಿಗಳ ಪ್ರವೇಶ ಆಗುತ್ತದೆ. ಇದರ ಜೊತೆಗೆ ನೀವು ಯಾವತ್ತೂ ಕೂಡ ಒಡೆದು ಹೋಗಿರುವಂತಹ ಬಕೆಟ್ ಅಥವಾ ಕಪ್ಪು ಬಣ್ಣದ ಬಕೆಟ್ ಅನ್ನು ಬಾತ್ರೂಮ್ನಲ್ಲಿ ಬಳಕೆ ಮಾಡಬಾರದು. ಈ ರೀತಿ ಬಕೆಟ್ನಲ್ಲಿ ನೀರು ತುಂಬಿಸದೆ ಖಾಲಿ ಇಟ್ಟರೆ ನಿಮ್ಮ ಮನೆಯಲ್ಲಿ ಹಣದ ವಿಚಾರದಲ್ಲಿ ಸಾಕಷ್ಟು ಸಂಕಷ್ಟಗಳನ್ನು ನೀವು ಎದುರಿಸಬೇಕಾಗುತ್ತದೆ. ಮೂರನೆಯದಾಗಿ ದೇವರ ಕೋಣೆಯಲ್ಲಿರುವ ನೀರು ತುಂಬಿಸಿಡುವ ಕಳಶ. ಹಿಂದೂ ಶಾಸ್ತ್ರಗಳ ಪ್ರಕಾರ ಕಳಶಕ್ಕೆ ನೀರು ತುಂಬಿಸಿ ಇಡುವುದು ಕೂಡ ಅತ್ಯಂತ ಪವಿತ್ರ ಕೆಲಸ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಹೀಗಾಗಿ ಪ್ರತಿದಿನ ಕಳಶಕ್ಕೆ ನೀರನ್ನು ತುಂಬಿಸಿ ಇಡುವಂತಹ ಪ್ರಕ್ರಿಯೆಯನ್ನು ನೀವು ಮನೆಯಲ್ಲಿ ಅದನ್ನು ಇಡ್ತಾ ಇದ್ದರೆ ತಪ್ಪದೇ ಮಾಡಬೇಕಾಗಿರುತ್ತದೆ. ಒಂದು ವೇಳೆ ಅಪ್ಪಿತಪ್ಪಿ ಇದನ್ನು ನೀವು ಖಾಲಿ ಇಟ್ಟರೆ ಇದರಿಂದಾಗಿ ನೀವು ಸಾಕಷ್ಟು ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಕಳಶದಲ್ಲಿ ಇರುವಂತಹ ನೀರು ಗಂಗಾಜಲ ಆಗಿರಬೇಕು ಹಾಗೂ ಅದಕ್ಕೆ ತುಳಸಿಯನ್ನು ಕೂಡ ಇಡುವುದರಿಂದ ಸಾಕಷ್ಟು ಶುಭ ಪರಿಣಾಮ ಮನೆಯಲ್ಲಿ ಉಂಟಾಗಲಿದೆ. ಇದರಿಂದಾಗಿ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಇರುತ್ತದೆ ಹಾಗೂ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರ ಆರೋಗ್ಯದಲ್ಲಿ ಉತ್ತಮ ಬೆಳವಣಿಗೆ ಕಂಡುಬರಲಿದೆ ಹಾಗೂ ಆರ್ಥಿಕ ವಿಚಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾದ ಅಗತ್ಯ ಇರುವುದಿಲ್ಲ. ನಾಲ್ಕನೆಯದಾಗಿ ಕಣಜ ಅಥವಾ ಅಕ್ಕಿ ದವಸ ಧಾನ್ಯ ತುಂಬಿಸಿಡುವ ಪಾತ್ರೆ. ಮನೆಯಲ್ಲಿರುವಂತಹ ಕಣಜದಲ್ಲಿ ಅಂದರೆ ಅಡುಗೆ ಮನೆಯಲ್ಲಿ ಆಹಾರ ತುಂಬಿಸಲು ಇಟ್ಟಿರುವಂತಹ ಸ್ಥಳದಲ್ಲಿ ಯಾವತ್ತೂ ಕೂಡ ದವಸ ಧಾನ್ಯಗಳು ಖಾಲಿಯಾಗಿರಬಾರದು. ಇದನ್ನು ಅಪಶಕುನ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಇದರಿಂದಾಗಿ ತಾಯಿ ಅನ್ನಪೂರ್ಣೇಶ್ವರಿ ನಿಮ್ಮ ಮೇಲೆ ಕೋಪಗೊಳ್ಳುತ್ತಾಳೆ. ಈ ರೀತಿ ಅಡುಗೆ ಮನೆಯಲ್ಲಿ ಅಕ್ಕಿ ಇಡುವಂತಹ ಸ್ಥಳ ಖಾಲಿಯಾಗಿದ್ದರೆ ನಿಮ್ಮ ಮನೆಗೆ ಕೆಟ್ಟ ದಿನಗಳು ಆರಂಭ ಆಗುವ ಮುನ್ಸೂಚನೆ ಎಂಬುದಾಗಿ ಹೇಳಲಾಗುತ್ತದೆ.